ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸುರಭಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನವನ ಮೆದುಳಿಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮಾನವನ ಮೆದುಳು ನ್ಯೂರಾನ್ಗಳು ಅಥವಾ ನರಕೋಶಗಳೆಂಬ ಲಕ್ಷಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ನರಕೋಶಗಳು ಮೆದುಳಿಗೆ ಮಾಹಿತಿಯನ್ನು ರವಾನಿಸಲು ವಿದ್ಯುತ್ ಆವೇಗಗಳು ಅಥವಾ ವಿದ್ಯುತ್ ಸಿಗ್ನಲ್ಗಳು ಮತ್ತು ರಾಸಾಯನಿಕ ಆವೇಗಗಳನ್ನು ಉತ್ಪತ್ತಿ ಮಾಡುತ್ತವೆ. ಒಂದು ವೇಳೆ ನಿಮ್ಮನ್ನು ಯಾರಾದರೂ ವ್ಯಕ್ತಿ ಸ್ಪರ್ಶಿಸಿದಾಗ ಆ ಒಂದು ಸಂದೇಶವನ್ನು ಮೆದುಳಿಗೆ ರವಾನಿಸಲು ನ್ಯೂರಾನ್ಗಳು ವಿದ್ಯುತ್ ಆವೇಗಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ವಿದ್ಯುತ್ ಆವೇಗಗಳು ಮೆದುಳಿಗೆ ತಲುಪಬೇಕಾದರೆ ಲಕ್ಷಾಂತರ ನ್ಯೂರಾನ್ ಕೋಶಗಳನ್ನು ಅಥವಾ ನರಕೋಶಗಳನ್ನು ದಾಟಿಕೊಂಡು ಹೋಗಬೇಕಾಗುತ್ತದೆ. ಒಂದು ನರಕೋಶ ಮತ್ತು ಇನ್ನೊಂದು ನರಕೋಶಗಳು ಒಂದನ್ನೊಂದು ಸ್ಪರ್ಶಿಸುವುದಿಲ್ಲ. ಆ ಎರಡೂ ನರಕೋಶಗಳ ಮಧ್ಯೆ ಖಾಲಿ ಸ್ಥಳಾವಕಾಶವಿರುತ್ತದೆ. ಇದನ್ನು ಸಂಸರ್ಗ ಎಂದು ಕರೆಯುತ್ತಾರೆ. ನಿಮಗೆ ಪ್ರಶ್ನೆ ಬರಬಹುದು, ಸಂಸರ್ಗ ಎಂದರೇನು ಅಂದರೆ, ಸಂಸರ್ಗ ಎಂದರೆ ಎರಡು ನರಕೋಶಗಳ ನಡುವೆ ಇರುವಂತಹ ಖಾಲಿ ಸ್ಥಳಾವಕಾಶವನ್ನು ಸಂಸರ್ಗ ಎಂದು ಕರೆಯುತ್ತೇವೆ. ನರಕೋಶವು ಸೃಷ್ಟಿಸಿದ ವಿದ್ಯುತ್ ಆವೇಗಗಳು ಒಂದು ನರಕೋಶದಿಂದ ಇನ್ನೊಂದು ನರಕೋಶವನ್ನು ತಲುಪಬೇಕಾದರೆ ಈ ಸಂಸರ್ಗವನ್ನು ದಾಟಬೇಕಾಗುತ್ತದೆ. ಈ ಸಂಸರ್ಗ ದಾಟಬೇಕಾದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಂಬ ರಾಸಾಯನಿಕ ಆವೇಗವು ಉತ್ಪತ್ತಿಯಾಗುತ್ತದೆ. ಈ ರೀತಿಯಾಗಿ ಮೆದುಳಿಗೆ ಮಾಹಿತಿ ರವಾನೆಯಾಗುತ್ತದೆ. ಮೆದುಳನ್ನು ನಾವು ಮುಖ್ಯವಾಗಿ 3 ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ. ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು. ಮಹಾಮಸ್ತಿಷ್ಕ, ಹೈಪೋಥಾಲಮಸ್ಸು, ಥಾಲಮಸ್ಸು, ಎಪಿಥಾಲಮಸ್ ಇವೆಲ್ಲವನ್ನು ಸೇರಿ ನಾವು ಮುಮ್ಮೆದುಳು ಅಂತೇಳಿ ಕರಿತೀವಿ. ಮಹಾಮಸ್ತಿಷ್ಕವು 2 ಭಾಗಗಳಾಗಿದ್ದು ಬಲಭಾಗ, ಎಡಭಾಗ ಅಂತೇಳಿ ನೋಡ್ತೀವಿ. ಬಲಭಾಗದ ಮೆದುಳು ಎಡಭಾಗದ ಅಂಗಾಂಶಗಳನ್ನು ನಿರ್ವಹಿಸುತ್ತದೆ. ಎಡಭಾಗದ ಮೆದುಳು ಬಲಭಾಗದ ಅಂಗಾಂಶಗಳನ್ನು ನಿರ್ವಹಿಸುತ್ತದೆ. ಮಹಾಮಸ್ತಿಷ್ಕವನ್ನು ನೆನಪಿನ ಕೇಂದ್ರ ಅಥವಾ ಅರಿವಿನ ಕೇಂದ್ರ ಅಥವಾ ಜ್ಞಾಪಕ ಶಕ್ತಿ ಕೇಂದ್ರ ಎಂದು ಕರೆಯುತ್ತಾರೆ. ಏಕೆಂದರೆ ನಿಮ್ಮ ಎಲ್ಲ ಆಲೋಚನೆಗಳನ್ನು ಅಥವಾ ನೆನಪಿನ ಶಕ್ತಿಯನ್ನು ನಿರ್ವಹಿಸುವಂಥ ಕಾರ್ಯವನ್ನು ಮಹಾಮಸ್ತಿಷ್ಕ ಮಾಡುತ್ತದೆ. ನಿಮಗೆ ಪ್ರಶ್ನೆ ಬರಬಹುದು, ನಿಮ್ಮ ದೇಹದ ಅನೈಚ್ಛಿಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು ಅಂತೇಳಿ ಪ್ರಶ್ನೆ ಬರಬಹುದು. ಆಗ ನೀವು ಮಹಾಮಸ್ತಿಷ್ಕ ಅಂತ ಬರೆಯಬೇಕು ಅಥವಾ ಮುಮ್ಮೆದುಳು ಅಂತೇಳಿ ನೀವು ಆನ್ಸರನ್ನು ಬರೆಯಬೇಕಾಗುತ್ತದೆ. ಹೈಪೋಥಾಲಮಸ್ ಅನ್ನುವಂಥದ್ದು ಪಿಟ್ಯುಟರಿ ಗ್ರಂಥಿಗೆ ಆಶ್ರಯ ನೀಡಿದೆ. ನಮ್ಮ ದೇಹದ ನಿದ್ರೆ, ಹಸಿವು, ಬಾಯಾರಿಕೆ, ಒತ್ತಡ ಮತ್ತು ದೇಹದ ಉಷ್ಣಾಂಶವನ್ನು ಸಮತೋಲನಗೊಳಿಸುವಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ಮಧ್ಯದ ಮೆದುಳು ಇದು ಅನೈಚ್ಛಿಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಉದಾಹರಣೆಗೆ ಉಸಿರಾಟ, ರಕ್ತದ ಒತ್ತಡ, ಬಾಯಿಯಲ್ಲಿ ನೀರೂರುವಿಕೆ, ವಾಂತಿಯಾಗುವಿಕೆ ಇಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳು ನಿರ್ವಹಿಸುತ್ತದೆ. ಅದು ಹಿಮ್ಮೆದುಳಿನ ಮೆಡುಲ್ಲ ನಿರ್ವಹಿಸುತ್ತದೆ. ಹಿಮ್ಮೆದುಳು ಅನುಮಸ್ತಿಷ್ಕ, ಪಾನ್ಸು, ಮೆಡುಲ್ಲಾ ಅಬ್ಲಾಂಗೇಟ ಇವೆಲ್ಲವನ್ನು ಸೇರಿ ನಾವು ಹಿಮ್ಮೆದುಳು ಅಂತೇಳಿ ಕರೆಯುತ್ತೇವೆ. ಅನುಮಸ್ತಿಷ್ಕವು ನೀವು ಬೈಸಿಕಲ್ ಸವಾರಿ ಮಾಡುವಾಗ, ವಾಹನ 2 ವೀಲರ್ ಸವಾರಿ ಮಾಡುವಾಗ ಅಥವಾ
ಟ್ರ್ಯಾಕ್ನಲ್ಲಿ ಓಡುವಾಗ ನಿಮ್ಮ ದೇಹವನ್ನು ಸಮತೋಲನಗೊಳಿಸಿಕೊಳ್ಳುವ ಅಥವಾ ನಿಮ್ಮ ದೇಹದ ಸಮತಲವನ್ನು ಕಾಪಾಡಿಕೊಳ್ಳಲು ಈ ಒಂದು ಅನುಮಸ್ತಿಷ್ಕವು ಕಾರಣವಾಗಿದೆ. ಇದು ಮೆದುಳಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಈ ಒಂದು ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ಒಂದು ಚಿಕ್ಕ ತುಣುಕು ವಿಡಿಯೋ ತುಣುಕಿದೆ, ಅದನ್ನು ನೋಡಿಕೊಂಡು ಬನ್ನಿ.